ಕೈಲಾಸ ಪರ್ವತದಲ್ಲಿ ನೆಲೆಸಿರುವ ಭಗವಾನ್ ಶಿವನು ಯುಗಯುಗಾಂತರಗಳಿಂದ ಆರಾಧನೆಯ ಪ್ರಮುಖ ದೇವರು. ಶಿವ ಎಂದರೆ ಮಂಗಳಕರ. ಬ್ರಹ್ಮಾಂಡದ 3 ಅಂಶಗಳಲ್ಲಿ ಶಿವನೂ ಒಬ್ಬನಾಗಿದ್ದು, ಬ್ರಹ್ಮನನ್ನು ಸೃಷ್ಟಿಕರ್ತ, ವಿಷ್ಣುವನ್ನು ಸಂರಕ್ಷಕ ಮತ್ತು ಶಿವನನ್ನು ವಿನಾಶಕ ಎಂದು ಕರೆಯಲಾಗುತ್ತದೆ. ಭಗವಾನ್ ಶಿವನು ತಮೋಗುಣವನ್ನು ಹೊಂದಿದ್ದಾನೆ ಮತ್ತು ಉರಿಯುತ್ತಿರುವ ಸ್ಮಶಾನವನ್ನು ಪ್ರೀತಿಸುತ್ತಾನೆ. ಆದರೆ ಅವನು ನಾಶಪಡಿಸುವುದು ನಮ್ಮ ಅಹಂಕಾರ ಮತ್ತು ನಮ್ಮ ಭ್ರಮೆ. ನಟರಾಜನಾಗಿ ಅವನು ನೃತ್ಯಗಾರರ ರಾಜನಾಗಿದ್ದಾನೆ. ಅವನು ತನ್ನ ನೃತ್ಯದೊಂದಿಗೆ ಬ್ರಹ್ಮಾಂಡವನ್ನು ತನ್ನ ರಂಗಭೂಮಿಯಾಗಿ ಹೊಂದಿದ್ದಾನೆ. ಅವನು ಬ್ರಹ್ಮಾಂಡದ 5 ಚಟುವಟಿಕೆಗಳಾದ ಸೃಷ್ಟಿ, ಸ್ಥಿತಿ, ಸಂಹಾರ, ತಿರೋಭವ ಮತ್ತು ಅನುಗ್ರಹವನ್ನು ಪ್ರತಿನಿಧಿಸುತ್ತಾನೆ. ಶಿವತಾಂಡವ ಸ್ತೋತ್ರವನ್ನು ಪಠಿಸುವ ಮೂಲಕ ಅಥವಾ ಕೇಳುವ ಮೂಲಕ ನಮಗೆ ಶಿವನ ಶಕ್ತಿಯ ಅನುಭವವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಅವನ ಜಡೆಕೂದಲಿನಿಂದ ನೀರು ಅವನ ಗಂಟಲನ್ನು ತಣ್ಣಗಾಗಿಸುತ್ತಾ ಹರಿಯುತ್ತದೆ. ಡೋಲು ಬಾರಿಸುವುದರೊಂದಿಗೆ ಲೋಕ ಕಲ್ಯಾಣಕ್ಕಾಗಿ ಶಿವನು ಮಂಗಳಕರವಾದ ತಾಂಡವವನ್ನು ನೃತ್ಯ ಮಾಡಿದನು. ಸೋಮವಾರ ಮತ್ತು ಪ್ರದೋಷ ದಿನಗಳು ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರ. ಮುಸ್ಸಂಜೆಯ ಸಮಯವು ಶಿವಭಕ್ತರಿಗೆ ಪವಿತ್ರವಾಗಿದೆ. ಈ ಸಮಯದಲ್ಲಿ ಶಿವನಿಗೆ ಪೂಜೆಗಳು, ಅಭಿಷೇಕಗಳು ಮತ್ತು ವಿವಿಧ ಪ್ರಸಾದಗಳನ್ನು ನೀಡಲಾಗುತ್ತದೆ. ಕೈಲಾಸ ಪರ್ವತದ ಮೇಲೆ 3 ಲೋಕಗಳ ತಾಯಿಯಾದ ಗೌರಿ ದೇವಿಯನ್ನು ರತ್ನದಿಂದ ಹೊದಿಸಿದ ಚಿನ್ನದ ಸಿಂಹಾಸನದ ಮೇಲೆ ಇರಿಸಿ ಭಗವಾನ್ ಶಿವನು ಪ್ರದೋಷ ಕಾಲದ ಸಮಯದಲ್ಲಿ ಸುತ್ತಮುತ್ತಲಿನ ದೇವರುಗಳೊಂದಿಗೆ ನೃತ್ಯ ಮಾಡಲು ಪ್ರಾರಂಭಿಸುತ್ತಾನೆ. ಶಿವನ ನೃತ್ಯವು ಎಲ್ಲ ಶಕ್ತಿಯೊಂದಿಗೆ ವೈವಿಧ್ಯಮಯವಾಗಿದೆ. ಶಿವನು ತನ್ನ ಭಕ್ತರನ್ನು ಹೇಗೆ ರಕ್ಷಿಸುತ್ತಾನೆ ಎಂಬುದರ ಕುರಿತು ಲೆಕ್ಕವಿಲ್ಲದಷ್ಟು ಕಥೆಗಳಿವೆ. ಋಷಿ ಮಾರ್ಕಂಡೇಯನು ಶಿವನ ಮಹಾನ್ ಭಕ್ತನಾಗಿದ್ದನು. ಅವನು ಕೇವಲ 16 ವರ್ಷಗಳವರೆಗೂ ಬದುಕಬೇಕಾಗಿತ್ತು. ಒಮ್ಮೆ ಅವನು ತನ್ನ ಅದೃಷ್ಟವನ್ನು ತಿಳಿದುಕೊಂಡನು. ಮಾರ್ಕಂಡೇಯನು ಆಳವಾದ ಧ್ಯಾನಕ್ಕೆ ಹೋದನು ಮತ್ತು ಯಮ ತನ್ನ ಆತ್ಮವನ್ನು ತೆಗೆದುಕೊಳ್ಳಲು ಬಂದಾಗ ಅವನು ಶಿವಲಿಂಗವನ್ನು ಅಪ್ಪಿಕೊಂಡನು. ಯಮನ ಕುಣಿಕೆಯು ಶಿವಲಿಂಗವನ್ನು ಸುತ್ತಿತು ಮತ್ತು ತಕ್ಷಣವೇ ಶಿವನು ಹೊರಬಂದು ಮಾರ್ಕಂಡೇಯನನ್ನು ರಕ್ಷಿಸಿದನು. ಲಿಂಗದ ರೂಪದಲ್ಲಿ ಶಿವನನ್ನು ಪೂಜಿಸುವುದು ಪುರಾಣ ಕಾಲದಿಂದಲೂ ಬಂದಿದೆ. ಕಂಬರಾಮಾಯಣದ ಪ್ರಕಾರ ಕ್ಷೀರಸಾಗರ ಮಂಥನವಾದಾಗ ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ತಿರುಗಿಸಲು ವಾಸುಕಿಯನ್ನು ಬಳಸಲಾಗಿತ್ತು. ಸಾಗರದಿಂದ ಅನೇಕ ವಸ್ತುಗಳು ಹೊರಹೊಮ್ಮಿದವು. ಮಂಥನವು ಹೆಚ್ಚು ತೀವ್ರವಾಗುತ್ತಿದ್ದಂತೆ ಮರಣಾಂತಕ ವಿಷವಾದ ಕಾಲಕೂಟ ಅಥವಾ ಹಾಲಾಹಲ ಸಾಗರದಿಂದ ಹೊರಹೊಮ್ಮಿತು. ಇದನ್ನು ನೋಡಿದ ಅಸುರರು ಮತ್ತು ದೇವತೆಗಳು ಭಯದಿಂದ ಓಡಿ ಹೋದರು. ಭಗವಾನ್ ಶಿವನು ಕಾಲಕೂಟಕ್ಕೆ ಕೈಚಾಚಿ ಅದನ್ನು ನುಂಗಿದನು. ಪಾರ್ವತಿಯು ಶಿವನ ಕಂಠವನ್ನು ಹಿಡಿದಿದ್ದರಿಂದ ವಿಷವು ಅವನ ಹೊಟ್ಟೆಗೆ ಹೋಗಲಿಲ್ಲ. ವಿಷ್ಣುವು ಶಿವನ ಬಾಯಿಯನ್ನು ಮುಚ್ಚಿದನು. ಅದರಿಂದ ಶಿವನ ಬಾಯಿಯಿಂದ ವಿಷವು ಹೊರಬರಲಿಲ್ಲ. ವಿಷಪೂರಿತ ಹೊಗೆಯನ್ನು ವಿಷ್ಣು ಮತ್ತು ಪಾರ್ವತಿಯನ್ನು ಕ್ರಮವಾಗಿ ನೀಲಾವರ್ಣ ಮತ್ತು ಕಾಲಿಯನ್ನಾಗಿ ಮಾಡಿತು. ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತು ಮತ್ತು ಅದರಿಂದ ಅವನನ್ನು ನೀಲಕಂಠ ಎಂದು ಕರೆಯಲಾಯಿತು. 3 ಕಣ್ಣುಗಳನ್ನು ಹೊಂದಿರುವ ಅವನನ್ನು ತ್ರಯಂಬಕ ಎಂದು ಕರೆಯುತ್ತಾರೆ. ಅವನ ಹಣೆಯ ಮೇಲಿನ 3ನೇ ಕಣ್ಣು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಶಿವನ ಇತರ 2 ಕಣ್ಣುಗಳು ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತವೆ. ಭಗವಾನ್ ಶಿವನು ತನ್ನ 3ನೇ ಕಣ್ಣು ತೆರೆದಾಗ ಅವನು ವಿಧ್ವಂಸಕನಾಗುತ್ತಾನೆ ಎಂದು ನಂಬಲಾಗುತ್ತದೆ. ಅವನ 3ನೇ ಕಣ್ಣು ತೆರೆದಾಗ ಅದು ಅನಪೇಕ್ಷಿತವಾದ ಎಲ್ಲವನ್ನು ನಾಶಪಡಿಸುತ್ತದೆ ಮತ್ತು ಬುದ್ಧಿವಂತಿಕೆಯ ಮಾರ್ಗವನ್ನು ಅನುಸರಿಸುತ್ತದೆ ಎಂದು ಶಿವಭಕ್ತರು ನಂಬುತ್ತಾರೆ. ಭಗವಾನ್ ಶಿವನು ತಪಸ್ಸಿನ ಬೆಂಕಿಯಿಂದ ಪ್ರಜ್ವಲಿಸುತ್ತಿರುವ ಶಕ್ತಿಯ ನೃತ್ಯವಾಗಿ ಅನುವಾದಿಸುತ್ತದೆ. ಅಭಿಷೇಕವು ಮೂರ್ತಿ ಅಥವಾ ವಿಗ್ರಹದ ಮೇಲೆ ನೀರನ್ನು ಸುರಿಯುವ ಆಚರಣೆಯಾಗಿದ್ದು, ಶಿವನನ್ನು ಅಭಿಷೇಕ ಪ್ರಿಯ ಎಂದು ಕರೆಯಲಾಗುತ್ತದೆ. ನಾವು ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ನಾವು ವಿವಿಧ ತಂಪಾದ ವಸ್ತುಗಳನ್ನು ಬಳಸುತ್ತೇವೆ. ನಾವು ಭಗವಂತ ಶಿವನನ್ನು ಆತನ ಜ್ವಾಲಾಗ್ನಿಯಿಂದ ತಣ್ಣಗಾಗಿಸುತ್ತೇವೆ. ಅಭಿಷೇಕದಲ್ಲಿ ಬಳಸುವ ಪದಾರ್ಥಗಳಲ್ಲಿ ನೀರು ಅಗ್ರಗಣ್ಯವಾಗಿದೆ. ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವ ಮೂಲಕ ಭಗವಂತ ಶಿವನನ್ನು ತಂಪಾಗಿ ಮತ್ತು ಶಾಂತವಾಗಿಸುತ್ತಾನೆ. ಅವನು ತೃಪ್ತನಾಗುತ್ತಾನೆ ಮತ್ತು ನಮ್ಮನ್ನು ಆಶೀರ್ವಾದಿಸುತ್ತಾನೆ. ಅನೇಕ ದೇವಾಲಯಗಳಲ್ಲಿ ಧಾರಾಪಾತ್ರೆ ಎಂಬ ಹಿತ್ತಳೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಯನ್ನು ಶಿವಲಿಂಗದ ಮೇಲೆ ಇರಿಸಲಾಗುತ್ತದೆ. ಇದು ಶಿವಲಿಂಗದ ಮೇಲೆ ನೀರನ್ನು ಚಿಮುಕಿಸುತ್ತದೆ. ಇತರ ವಸ್ತುಗಳನ್ನು ಸಹ ನೀರಿನೊಂದಿಗೆ ಬೆರೆಸಬಹುದು ಮತ್ತು ನಂತರ ಅದನ್ನು ಶಿವಲಿಂಗದ ಮೇಲೆ ಪುರೋಹಿತರು ಅಥವಾ ಭಕ್ತರು ನಿಧಾನವಾಗಿ ನೀರನ್ನು ಸುರಿಯುತ್ತಾರೆ.
ಶ್ರೀಕಾಳಹಸ್ತಿ ದೇವಸ್ಥಾನದಲ್ಲಿ ಶ್ರೀಕಾಳಹಸ್ತೇಶ್ವರ ದೇವರ ರುದ್ರಾಭಿಷೇಕವನ್ನು ಹಾಲು ಮತ್ತು ಕರ್ಪೂರದಿಂದ ಮಾಡಲಾಗುತ್ತದೆ. ಗುಜರಾತಿನ ಗಂಗೇಶ್ವರ ದೇವಸ್ಥಾನದಲ್ಲಿ ಸಮುದ್ರವೇ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತದೆ. ಈ ಗಂಗೇಶ್ವರ ದೇವಾಲಯವನ್ನು ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ನಿರ್ಮಿಸಿದ್ದಾರೆ ಎಂದು ನಂಬಲಾಗಿದೆ. ದೇವಾಲಯವು ಸಮುದ್ರದ ತೀರದಲ್ಲಿ ಕಲ್ಲಿನ ಗುಹೆಯಲ್ಲಿದ್ದು, ಸಮುದ್ರದ ಅಲೆಗಳು ದೇವಾಲಯದಲ್ಲಿ ನುಗ್ಗಿದಾಗ ಅದು 5 ಶಿವಲಿಂಗಗಳ ಮೇಲೆ ಸುರಿಯುವುದನ್ನು ಕಾಣಬಹುದು. ಶಿವಲಿಂಗದ ನೈಸರ್ಗಿಕ ಅಭಿಷೇಕವನ್ನು ಅಲ್ಲಿ ಕಾಣಬಹುದು. ಶಿವಪುರಾಣದಲ್ಲಿ ಸೂತ ಮಹರ್ಷಿಗಳು ಶಿವನನ್ನು ಪೂಜಿಸುವ ವಿಧಾನವನ್ನು ವಿವರವಾಗಿ ಋಷಿಗಳಿಗೆ ವಿವರಿಸುತ್ತಾರೆ. ನೀರನ್ನು ಮಂತ್ರಗಳೊಂದಿಗೆ ಸರಿಯಾಗಿ ಪವಿತ್ರೀಕರಿಸಿದ ಪಾತ್ರೆಯಲ್ಲಿ ಕಂಡೊಯ್ದು ನಂತರ ಶಿವಲಿಂಗಕ್ಕೆ ನೀರು, ಪರಿಮಳಯುಕ್ತ ಗಂಧ ಮತ್ತು ಪಂಚಗವ್ಯದಿಂದ ಅಭಿಷೇಕವನ್ನು ಮಾಡಬೇಕೆಂದು ಹೇಳುತ್ತಾರೆ. ನಂತರ ಶಿವಲಿಂಗಕ್ಕೆ ನೀರು, ಹಸುವಿನ ಹಾಲು, ಮೊಸರು, ಜೇನುತುಪ್ಪ ಮತ್ತು ಕಬ್ಬಿನ ರಸದೊಂದಿಗೆ ಪ್ರಣವ ಮಂತ್ರಗಳನ್ನು ಪಠಿಸುವ ಅಭಿಷೇಕವನ್ನು ಮಾಡಬೇಕು. ನಂತರ ಅವರು ರುದ್ರ ಮಂತ್ರ, ಶಾಂತಿ ಮಂತ್ರಗಳು, ಮೃತ್ಯುಂಜಯ ಮಂತ್ರ ಮತ್ತು ಶಿವ ಪಂಚಾಕ್ಷರಿ ಮಂತ್ರಗಳಂತಹ ವಿವಿಧ ಮಂತ್ರಗಳ ಪಠಣದೊಂದಿಗೆ ಪುಷ್ಪಗಳ ಅರ್ಪಣೆ ಮತ್ತು ಜಲ ಶುದ್ಧೀಕರಣವನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಋಷಿಗಳೊಬ್ಬರು ಸೂತ ಮಹರ್ಷಿಯನ್ನು ಕೇಳಿದರು, ಅಭಿಷೇಕದಲ್ಲಿ ವಿವಿಧ ರೀತಿಯ ವಸ್ತುಗಳನ್ನು ಏಕೆ ಬಳಸುತ್ತಾರೆ? ವಿವಿಧ ವಸ್ತುಗಳಿಂದ ಮಾಡಿದ ದಾರ ಆರಾಧನೆ ಅಥವಾ ಅಭಿಷೇಕವು ವಿಭಿನ್ನ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಶಿವಪುರಾಣ ಹೇಳುತ್ತದೆ. ಶಿವಲಿಂಗ ಅಭಿಷೇಕವನ್ನು ತುಪ್ಪದಿಂದ ಮಾಡಿದರೆ ಕುಟುಂಬವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಯಾವಾಗಲೂ ಆರೋಗ್ಯ ಮತ್ತು ಯೋಗ್ಯವಾಗಿರುತ್ತದೆ. ಹಾಲಿನ ಅಭಿಷೇಕವನ್ನು ಮಾಡಿದರೆ ಅದು ನಮ್ಮಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಎಣ್ಣೆಯ ಅಭಿಷೇಕವನ್ನು ಮಾಡಿದರೆ ಅದು ನಮ್ಮ ಶತ್ರುಗಳನ್ನು ದೂರವಿಡುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸನ್ನು ನೀಡುತ್ತೆ. ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ನಮ್ಮ ಕುಟುಂಬದಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ. ಕಬ್ಬಿನ ರಸದಿಂದ ಮಾಡಿದ ಅಭಿಷೇಕವು ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಗಂಗಾಜಲದಿಂದ ಶಿವಲಿಂಗದ ಅಭಿಷೇಕವು ಹೆಚ್ಚು ಮಂಗಳಕರವೆಂದು ಹೇಳಲಾಗುತ್ತದೆ. ಗಂಗಾಜಲದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಎಲ್ಲ ಆಸೆಗಳು ಪೂರ್ಣಗೊಳ್ಳುತ್ತವೆ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಪಂಚಾಮೃತದೊಂದಿಗೆ ಶಿವಲಿಂಗ ಅಭಿಷೇಕವನ್ನು ಮಾಡುವುದರಿಂದ ನಮಗೆ ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಶಾಂತಿ ಸಿಗುತ್ತದೆ. ಇದು ನಮ್ಮನ್ನು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಸದೃಢವಾಗಿಡುತ್ತದೆ. ಶಿವಲಿಂಗಕ್ಕೆ ಭತ್ತದ ಧಾನ್ಯಗಳನ್ನು ಅಥವಾ ಅಕ್ಕಿ ಧಾನ್ಯಗಳನ್ನು ಅರ್ಪಿಸುವುದು ಅತ್ಯಂತ ಶ್ರೇಯಸ್ಕರ. ಹಾಗೆ ಮಾಡುವುದರಿಂದ ದೇವಿ ಅನ್ನಪೂರ್ಣೆಯ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಇರುತ್ತದೆ. ಶಿವಲಿಂಗಕ್ಕೆ ತರಕಾರಿಗಳನ್ನು ಅರ್ಪಿಸುವುದು ಭಕ್ತಿಯ ಸಂಕೇತ ಕ್ರಿಯೆ ಎಂದು ಹೇಳಲಾಗುತ್ತದೆ. ಇದು ಶಿವನಿಗೆ ಪ್ರಕೃತಿಯ ವರದಾನದ ಒಂದು ಭಾಗವನ್ನು ನೀಡುವ ಕಲ್ಪನೆಯನ್ನು ಪ್ರತಿನಿಧಿಸುತ್ತದೆ. ಶಿವಲಿಂಗ ಅಭಿಷೇಕದ ಸಂದರ್ಭದಲ್ಲಿ ವಿವಿಧ ಪರಿಮಳಯುಕ್ತ ತೈಲಗಳು ಮತ್ತು ವಿಭೂತಿಯನ್ನು ಶಿವಲಿಂಗಕ್ಕೆ ಅನ್ವಯಿಸಬೇಕು. ಎಲ್ಲ ಅಭಿಷೇಕ ಮಾಡುವಾಗ ನೆನಪಿಡಬೇಕಾದ ಒಂದು ವಿಷಯವೆಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು. ವಿವಿಧ ವಸ್ತುಗಳಿಂದ ಶಿವಾಭಿಷೇಕವನ್ನು ಮಾಡಿದ ನಂತರ ಅಂತಿಮವಾಗಿ ಶಿವಲಿಂಗದ ಮೇಲೆ ಶುದ್ಧ ನೀರನ್ನು ಸುರಿಯಲಾಗುತ್ತದೆ. ನಂತರ ಶಿವಲಿಂಗವನ್ನು ವಿವಿಧ ಹೂವುಗಳು ಮತ್ತು ಬಿಲ್ವಪತ್ರೆಗಳಿಂದ ಅಲಂಕರಿಸಲಾಗುತ್ತದೆ. ಇದರ ನಂತರ ಶಿವಲಿಂಗಕ್ಕೆ ಷೋಡಶ ಉಪಚಾರವನ್ನು ನಡೆಸಲಾಗುತ್ತದೆ ಮತ್ತು ಶಿವಲಿಂಗಕ್ಕೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಇದಿಷ್ಟು ಶಿವನ ಅಭಿಷೇಕದ ಕುರಿತು. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.